40 ಕೋಟಿ ಸಾಲಕ್ಕೆ ಹಾಕಿಸ್ಕೊಂಡು ಬರೀತಾರೆ ಇವರು. ಅಲ್ಲಿನ ಫಂಡ್ರಲ್ಲಿ ಯಾವುದೇ ಕಾರಣಕ್ಕೂ ತಗೋಬಾರ್ದು. FD ಇಟ್ಕೋಬೇಕು. ರೈತರಿಗೆ ತೊಂದರೆ ಆದಾಗ ಆ ದುಡ್ಡು ತಗೊಂಡು ಪೇಮೆಂಟ್ ಮಾಡೋಕ್ಕೆ 60 ರಿಂದ 70 ಕೋಟಿ ಐಸ್ ಕ್ರೀಮ್ ಘಟಕ. ಅದಕ್ಕೆ ಈಗಾಗಲೇ ಎಲ್ಲ ಯಾವ ಆಫೀಸ್ಲಿ ಖಾಲಿ ಇದೆ. ಆದ್ರೆ ಚಾಮರಾಜನಗರದಲ್ಲಿ ಮಾತ್ರ ತುಂಬಿ ತುಳುಕ್ತಾ ಇದೆ. ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡಲ್ಲಿ ಸಂಬಳ ಕೊಡ್ತಾ ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ. ದುಡ್ಡ 4 ರೂಪಾಯಿ ಮಾಡಿದ್ಮೇಲೆ ಫ್ಯಾಕ್ಟ್ ಕಡಿಮೆ ಮಾಡಿ ಅಂತ ಹೇಳಿ 5 ರೂಪಾಯಿ ಕಿತ್ಕೊತಾವ್ರೆ. ಇದು ನಿಮ್ಗೆ ಗಮನಿಸಿರ್ಲಿ. ಇವರು ಇಂಚಿಂಚು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಆಡಳಿತ ಮಂಡಳಿ ಚಾಮರಾಜನಗರ ಮುಗಿಸಕ್ ಹೋಗಿದ್ರೆ ಹಿಂದೆ ಏನೋ ಕಟ್ಟಿದ್ದಾರೆ. ಆ ಚಾಮರಾಜನಗರ ಈ ಆಡಳಿತ ನಿರ್ದೇಶಕರುಗಳು ಎಂದಿಗಳು ನಮಗೆ ಗೊತ್ತಿಲ್ಲ ರೀತಿ ಇವ್ರು ಒಳಗಡೆ ಬಂದರ ಇವ್ರು ಗೊತ್ತಿಲ್ಲ ಅಂತ ಇವತ್ತು ತಿಂದು ನೀರು ಕುಡಿತಾ ಇದ್ದಾರೆ. ಒಬ್ಬ ವೇಕೆನ್ಸಿಗೆ 50 ಲಕ್ಷ. ಎಷ್ಟು ದುಡ್ಡು ಮಾಡಿರ್ಬೋದು ಇವರು. ಚಾಮರಾಜನಗರ ನೀರು ಮಾಡಿ ದಂಧೆ ಆಗ್ಬಿಡುತ್ತೆ. ದುಡ್ಡು ಮಾಡಿ ದಂಧೆ ಆಗ್ಬಿಡುತ್ತೆ ಇವ್ರಿಗೆ. ಅದು ಯಾವ ತರ ಮಾಡಿದ್ದಾರೆ? ಅದು ಮಾರ್ಕ್ಸ್ ತಗೊಂಡು ಕೊಟ್ಟಿದಾರ, ನಮ್ಮ ಜಿಲ್ಲೆಯವರು ಕೊಟ್ಟಿದಾರ, ವಿದ್ಯಾವಂತರು ಕೊಟ್ಟಿದಾರ, ಅವ್ರು ಇಷ್ಟಿಷ್ಟ ಬಂದವ್ರನ್ನ ತುಂಬಿದ್ದಾರೆ. ಕೊಡ್ಲಿದ ಬೇಡ ಅಂತಾರ ಅವ್ರ ಕೊಟ್ಟಿದಾರ. ಯಾರು ದುಡ್ಡಿದೆ ದುಡ್ಡಿದವರು ಕೊಟ್ಟಿದ್ದಾರೆ. ಈಗ ಐಸ್ ಕ್ರೀಮ್ ಘಟಕ ಮಾಡಿ ಪುನಃ 50 ಜನ ರಿಕ್ರೂಟ್ಮೆಂಟ್ ಮಾಡಿ ಎಲ್ರು ನಾವ್ ಇನ್ನೇನು ಎಲೆಕ್ಷನ್ ಬರ್ತದೆ ಬರ್ಕೈ ಹೋಗೋಕ್ಕಿಂತ 1 ಕೋಟಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೀವು ವಯಸ್ಸಂದವರು ಅವ್ರು ಕಾಂಗ್ರೆಸ್ನವ್ರು ಇದ್ರು ಅಷ್ಟೇ, ಬಿಜೆಪಿ ಅವರು ಇದ್ರು ಅಷ್ಟೇ, ಜಾವನವರು ಇದ್ರು ಅಷ್ಟೇ. ಹೋರಾಟನೇ. ನಾವು ಯಾರ ಪರ ಇಲ್ಲ. ಎಲ್ಲರ ವಿರುದ್ಧ ಕೇಂದ್ರ ಸರ್ಕಾರಕ್ಕೂ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೂ ಧಿಕ್ಕಾರ, ಎಲ್ಲರಿಗೂ ಧಿಕ್ಕಾರವೇ ನಮ್ದು. ನಾವು ರೈತ ವರ್ಗನ ಯಾವ್ದಕ್ಕೂ ಇದು ಮಾಡಿಲ್ಲ. ಸುಳ್ಳು ಅಪಾದನೆಗಳು ಮಾಡಿ ನೀವು ಐಸ್ ಕ್ರೀಮ್ ಘಟಕ ನಿಲ್ಲಿಸ್ತಾ ಹೋದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ನಿಮ್ಮ ಮನೆಗಳನ್ನು ಜಪ್ತಿ ಮಾಡ ಅಂತಾನೆ ಮಾಡ್ತೀವಿ. ನಾವು ಬಿಡಲ್ಲ. ನಿಮ್ ಚಾಮರಾಜನಗರ ನೀವು ಅಥವಾ ಹೋಗಿಸ್ತೇವೆ. ನೀವೇನಾದ್ರು ಐಸ್ ಕ್ರೀಮ್ ಘಟಕ ಮಾಡಿ ಅದು